ಮೋಸಗಾರ ಹಕ್ಕಿ. ಒಂದಾನೊಂದು ಕಾಲದಲ್ಲಿ ಹಿಮಾಲಯ ಪರ್ವತಗಳ ಕೆಳಗೆ ಪಕ್ಷಿಗಳ ದೊಡ್ಡ ಗುಂಪೊಂದು ವಾಸವಾಗಿತ್ತು. ಪಕ್ಷಿಗಳ ರಾಜನು ತನ್ನ ಪ್ರಜೆಗಳಿಗೆ, ಹೋಗಿ ಕಾಳುಗಳನ್ನು ಹುಡುಕಿ, ನಿಮಗೆ ಕಾಳು ಸಿಕ್ಕಿದರೆ ನನಗೆ ಹೇಳಿ, ನಾವೆಲ್ಲರೂ ಅದನ್ನು ಹಂಚಿಕೊಂಡು ತಿನ್ನೋಣ ಎಂದು ಹೇಳಿದನು. ಎಲ್ಲಾ ಪಕ್ಷಿಗಳು ಕಾಳು ಹುಡುಕುತ್ತಾ ಹೊರಟವು. ಒಂದು ಹಕ್ಕಿ ಬಹಳ ದೂರ ಹಾರಿತು. ಅದು ಕಾಳುಗಳಿಂದ ತುಂಬಿದ ಎತ್ತಿನ ಗಾಡಿಗಳು ಒಂದು ರಸ್ತೆಯಲ್ಲಿ ಹೋಗುತ್ತಿರುವುದನ್ನು ನೋಡಿತು. ಎತ್ತಿನ ಗಾಡಿಗಳು ಮುಂದೆ ಹೋಗುತ್ತಿದ್ದಂತೆ ಕಾಳುಗಳು ರಸ್ತೆಯ ಮೇಲೆ ಬೀಳುತ್ತಿದ್ದವು. ಅಬ್ಬಾ, ಎಷ್ಟೊಂದು ಕಾಳುಗಳು! ಎಂತಹ ಹಬ್ಬ! ನಾನು ಯಾರಿಗೂ ಇದರ ಬಗ್ಗೆ ಹೇಳುವುದಿಲ್ಲ. ಹೇಳಿದರೆ ಅವರೊಂದಿಗೆ ಹಂಚಿಕೊಳ್ಳಬೇಕಾಗುತ್ತದೆ ಎಂದು ಸ್ವಾರ್ಥ ಹಕ್ಕಿ ಯೋಚಿಸಿತು. ಅದು ತನ್ನ ಗುಂಪಿಗೆ ಮರಳಿತು. ಬೇರೆ ಪಕ್ಷಿಗಳು ಅವನನ್ನು ಕಾಳು ಸಿಕ್ಕಿತಾ ಎಂದು ಕೇಳಿದರು. ಆಗ ಅವನು, ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ಗಾಡಿಗಳು ಹೋಗುವ ಒಂದು ರಸ್ತೆಯನ್ನು ನೋಡಿದೆ ಎಂದನು. ಗಾಡಿಗಳೇ? ಹಾಗಾದರೆ ಅಲ್ಲಿ ಬಹಳಷ್ಟು ಕಾಳುಗಳಿರಬೇಕು. ಹೌದು, ಆದರೆ ಅಲ್ಲಿ ಅನೇಕ ಎತ್ತಿನ ಗಾಡಿಗಳು ಬಹಳ ವೇಗದಿಂದ ಹೋಗುತ್ತಿರುತ್ತವೆ. ಅಲ್ಲಿಗೆ ಹೋಗಿ ಕಾಳು ತಿನ್ನುವುದು ಅಪಾಯಕಾರಿ ಎಂದು ಆ ಪಕ್ಷಿ ಹೇಳಿದನು. ಬೇರೆ ಹಕ್ಕಿಗಳಿಗೆ ನಿರಾಸೆಯಾಯಿತು. ಓಹ್, ಈಗೇನು ಮಾಡೋದು? ನಮ್ಮ ಪ್ರಾಣ ಮುಖ್ಯ, ಅಲ್ಲಿಗೆ ಹೋಗುವುದು ಬೇಡ ಎಂದು ನಿರ್ಧರಿಸಿದರು. ಆ ಹಕ್ಕಿಗೆ ತನ್ನ ಉಪಾಯ ಕೆಲಸ ಮಾಡುತ್ತಿದೆ ಎಂದು ಸಂತೋಷವಾಯಿತು. ಅದಾದ ಮೇಲೆ ಪ್ರತಿದಿನವೂ ಅವನು ಆ ರಸ್ತೆಯ ಬಳಿ ಹೋಗಿ ಹೊಟ್ಟೆ ತುಂಬ ಕಾಳುಗಳನ್ನು ತಿಂದು ಬರುತ್ತಿದ್ದನು. ಸ್ವಲ್ಪವೇ ದಿನಗಳಲ್ಲಿ ಅವನು ಬಹಳ ದಪ್ಪವಾದ. ಬೇರೆ ಪಕ್ಷಿಗಳಿಗೆ ಅವನ ಮೇಲೆ ಅನುಮಾನ ಹುಟ್ಟಿತು. ಒಂದು ದಿನ ಆ ಹಕ್ಕಿಯು ಎಂದಿನಂತೆ ರಸ್ತೆಯ ಹತ್ತಿರ ಹೊರಟಿತು. ರಾಜನು ಸ್ವಲ್ಪ ಅಂತರದಲ್ಲೇ ಅವನನ್ನು ಹಿಂಬಾಲಿಸಿದನು. ರಾಜನು ಅವನು ಕಾಳುಗಳನ್ನು ತಿನ್ನುತ್ತಿದ್ದುದನ್ನು ನೋಡಿದನು. ಅವನು ಬೇರೆಯವರಿಗೆ ಮೋಸ ಮಾಡಿದ್ದಾನೆಂದು ರಾಜನಿಗೆ ತಿಳಿಯಿತು. ಅವನು ನೋಡುತ್ತಿದ್ದಂತೆ ರಸ್ತೆಯಲ್ಲಿ ಒಂದು ಎತ್ತಿನ ಗಾಡಿ ಬಂದಿತು. ಆ ದುರಾಸೆಯ ಹಕ್ಕಿಯು ಗಾಡಿಯನ್ನು ನೋಡಿದನು. ಅದು ಇನ್ನೂ ದೂರದಲ್ಲಿದೆ. ಇನ್ನೂ ಸ್ವಲ್ಪ ಕಾಳುಗಳನ್ನು ತಿನ್ನಲು ನನಗೆ ಸಮಯವಿದೆ ಎಂದು ಹೇಳಿ ತಿನ್ನುವುದನ್ನು ಮುಂದುವರಿಸಿದನು. ಆ ಬಂಡಿಯು ಬಹಳ ವೇಗದಿಂದ ಬರುತ್ತಿತ್ತು. ಒಮ್ಮೆಲೆ ಹಕ್ಕಿಯು, ಅಯ್ಯೋ, ಬಂಡೆ ಬಿಟ್ಟಿದ್ದಲ್ಲ ಎಂದು ಕೂಗಿದನು. ಆದರೆ ಅವನು ಅಲ್ಲಿಂದ ಹಾರುವ ಮೊದಲೇ ಗಾಡಿ ಅವನ ಮೇಲೆ ಹಾದು ಹೋಯಿತು. ರಾಜನು ಅವನ ಹತ್ತಿರ ಹಾರಿದನು. ಆಗ ಆ ಪಕ್ಷಿಯು ಸಾವಿನ ಅಂಚಿನಲ್ಲಿತ್ತು. ಅವನಿಗೆ ಬಹಳ ನಾಚಿಕೆಯಾಯಿತು. ನನ್ನನ್ನು ಕ್ಷಮಿಸಿ ಪ್ರಭುಗಳೇ ಎಂದು ಹೇಳಿ ಪ್ರಾಣ ಬಿಟ್ಟನು. ರಾಜನು ಅವನ ಗುಂಪಿನ ಬಳಿ ಹಾರಿ ಬಂದನು. ಏನು ನಡೆಯಿತೆಂದು ಎಲ್ಲರಿಗೂ ಹೇಳಿದನು. ಸ್ವಾರ್ಥ ಮತ್ತು ಮೋಸಗಳು ಬಾಳನ್ನು ಕೆಡಿಸುತ್ತವೆ. ಇದು ಎಲ್ಲರಿಗೂ ತಿಳಿಯಿತೆಂದು ಭಾವಿಸುತ್ತೇನೆ ಎಂದನು ರಾಜ.